ಫಸ್ಟ್ ಬಾಡಿಗೆ ಡ್ರಾಪ್ ಆಯಿತು 388 ರೂಪಾಯಿ. ಆ್ಯಕ್ಚುಲಿ ಅದು ಕಸ್ಟಮರ್ಗೆ 19 ರೂಪಾಯಿ ಪ್ರಮೋಷನ್ ಕೊಟ್ಟಿದ್ದಾರೆ. ಕ್ಲಿಯರ್ ಮಾಡ್ಕೊಳ್ಳೋಣ. ಡ್ಯೂಟಿಗಳು ಬರ್ತಿದ್ದಾವೆ. ಕೋರಮಂಗಲ ಮಡಿವಾಳ ಸ್ಟೇಷನು ಇಲ್ಲೇ ನಿಯರ್. ಫ್ರೆಂಡ್ ಒಬ್ಬ ಇದ್ದಾನೆ. ಫ್ರೆಂಡ್ ಅವಾಗ ಮಾತಾಡ್ಕೊಂಡು ಬಂದ್ಬಿಡ್ಲಾ ಗ್ಯಾಪಲ್ಲಿ. ಡ್ಯೂಟಿಗಳೇನೋ ಬರ್ತಿದ್ದಾವೆ. ಹೊಡೆದ್ರೆ ಡ್ಯೂಟಿಗಳಿದ್ದಾವೆ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಇರೋದು ನಾನಿರೋ ಜಾಗದಿಂದ. ಬನ್ನಿ ಹೋಗಿ ಅವನ್ನ ಮಾತಾಡ್ಸ್ಕೊಂಬರೋಣ. ಓಕೆ, ಫೋಟೋ ಕೊಟ್ಟಾಯಿತು. ಅವಾಗವಾಗ ವೆರಿಫೈ ಮಾಡ್ತಾ ಇರ್ತಾನೆ ಊಬರಲ್ಲಿ. ಫಸ್ಟ್ ಬಾಡಿಗೆ ಬಂದಿದ್ದು ಲೇಟೆ. ಸಿಕ್ಕಾಪಟ್ಟೆ ಧಗೆ ಆಯ್ತು ಇವತ್ತು. ಈಗ ಬೆವರೋದು ನೋಡ್ಬೋದು. ಬನ್ನಿ ಈಗ ಹೋಗಿ ಫ್ರೆಂಡ್ನ ಮೀಟ್ ಮಾಡ್ಕೊಂಬರೋಣ. ಈಗಿರುವಂಥ ಜಾಗ ಕೋರಮಂಗಲ. ಡಿಮ್ಯಾಂಡ್ ಇದೆ ಇಲ್ಲೆಲ್ಲ. ರೆಡ್ ಆಗೈತೆ ನೋಡಿ ಇಲ್ಲಿ. ಈಗ ಮೈಂಡು ಚೇಂಜ್ ಆಯಿತು. ಆ್ಯಕ್ಚುಲಿ 187 ರೂಪಾಯಿ ಬರ್ತಿದೆ ಇಂದಿರಾನಗರಗೆ 6 ಕಿಲೋಮೀಟ್ರಿಗೆ. ಪ್ರಿಯಾರಿಟಿ ಆರ್ಡ್ರು. ಇವ್ರನ್ನ ಹೋಗಿ ಪಿಕಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಲೊಕೇಶನ್ ಹಾಕೋಣ. ಇಂದ ರೈಟ್ ಹೋಗ್ಬೇಕು, ಬಟ್ ಅಲ್ಲಿ ರೋಡ್ ಮುಚ್ಚಿಬಿಟ್ಟವ್ರೆ. ಅದಕ್ಕೆ ಈಗ ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ಈ ಒಂದು ಬ್ರಿಡ್ಜ್ ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಕೆರಿತಾನೆ ಅವ್ರೆ. ಇದ್ರದ್ದು ಜನರೇಷನ್ ಬೈ ಏಲಿಯನ್ ಜನರೇಷನ್ಗೆಲ್ಲ ಒಂದು ರೀಲ್ಸ್ ನೋಡಿದೆ. ಈಜಿಪುರ ಇದು ಫ್ಲೈಓವರ್ ಅಂತ, ಅದೇ ಫ್ಲೈಓವರ್ ಇದು. ಇನ್ನೂ ಮಾಡ್ತಾನೆ ಅವ್ರೆ ನೋಡಿ. ಈಗ ಮತ್ತೆ ಬಳಸ್ಕೊಂಡು ಹೋಗ್ಬೇಕು. ಕರೆಕ್ಟಾಗಿ 1 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಪಿಕಪ್ ಲೊಕೇಶನು. ಈಗ 1.5 ಕಿಲೋಮೀಟ್ರ್ ಆಗೋಯ್ತು. ಆಲ್ರೆಡಿ ಒಂದು 300 ಮೀಟ್ರ್ 400 ಮೀಟ್ರ್ ಎಕ್ಸ್ಟ್ರಾ ಬಂದಿದೆ. 1.25 ಕಿಲೋಮೀಟ್ರ್. ಇವಾಗ ಏನು ಮಾಡೋಕ್ಕಾಗಲ್ಲ, ಮತ್ತೆ ಬಳಸ್ಕೊಂಡು ಹೋಗ್ಬೇಕು. ಮೊನ್ನೆ ಒಂದು ದಿವಸ ಹುಷಾರಿರ್ಲಿಲ್ಲ, ಅವತ್ತು ರಜಾ ಆಗೋಯ್ತು. ಅದಕ್ಕೋಸ್ಕರ ರಜಾ ಅಂತಂದರೆ ಶನಿವಾರ, ಶುಕ್ರವಾರ ಹುಷಾರಿರಲಿಲ್ಲ. ನಿನ್ನೆ ರಜಾ ಮಾಡಿಕೊಂಡು ಇವತ್ತು ಭಾನುವಾರ ಬಂದಿದ್ದೀನಿ. ಹಂಗೆ ಫ್ರೆಂಡ್ನ ಮೀಟ್ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಹೋದ್ರೆ ಒಂದು 2-3 ಅವರ್ ಅವ್ನು ಎದ್ದಿರೋದು ಡೌಟೇ. ರಾತ್ರಿ 3 ಗಂಟೆ 4 ಗಂಟೆಗೆ ಮನ್ಕೊಳೋದು ಅವನು. ಫಿಲಮ್ ಎಲ್ಲ ನೋಡಿಕೊಂಡು. ಅದಕ್ಕೆ ಡ್ಯೂಟಿ ಹಾಕೊಂಡು ಸೀದಾ ಬಂದೆ. ಪ್ರಿಯಾರಿಟಿ ಆರ್ಡರ್ ಬರ್ತಿದೆಯಾ 187 ರೂಪಾಯಿ. ಆದರೆ ಪಿಕಪ್ ಒಂದು ಸ್ವಲ್ಪ ಲಾಂಗ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಯಾವುದಪ್ಪ ಅಪಾರ್ಟ್ಮೆಂಟ್ ಅಂತಂದರೆ ಇದೇ ಅಪಾರ್ಟ್ಮೆಂಟು. ಕಸ್ಟಮರು ಏನು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ನೋಡೋಣ, ಕಾಲ್ ಮಾಡಿಬಿಡೋಣ ಅದಕ್ಕೆ ಡೈರೆಕ್ಟಾಗಿ. ಗ್ಯಾಪಲ್ಲಿ ಮೇಡಮ್ ಅವರು ಸಿಗರೇಟ್ ತಗೊಳ್ಳೋಣ ಅಂತ ಹೋಗಿದ್ದಾರೆ. ಇಲ್ಲಿ GPS ಕೂಡ ಕರೆಕ್ಟಾಗಿ ವರ್ಕ್ ಆಯ್ತಿಲ್ಲ. ಹಾಗೆ ಗಾಡಿ ಟಚ್ ಆಗೋಯ್ತು. ಇಲ್ಲಿ ನೋಡ್ಬೋದು, ಇವಾಗ ಆಗಿದ್ದು. ಯಾವುದೋ 2 ವೀಲರನ್ನು ಸಡನ್ನಾಗೆ ನಿಲ್ಸಿದ್ದಕ್ಕೆ ಹೋಯ್ತು. 2 ವೀಲರ್ ನಿಲ್ಸ್ದ ಅನ್ನೋದಕ್ಕಿಂತನೂ ಈಜಿಪುರ ಸಿಗ್ನಲ್ ಹತ್ರ ಇದಾಗಿತ್ತು, ಜಾಮ್ ಆಗಿತ್ತು. ಅವನು ಸಡನ್ನಾಗಿ ಬಂದು ಹಿಂಗೆ ಟರ್ನ್ ಹೊಡ್ದೆ. ನಾನು ಟರ್ನ್ ಹೊಡಿತಾ ಇದ್ದೆ, ಟಚ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಮಡ್ಗಾಡು ಇದು. ಆಮೇಲೆ ಇದು ಏನಿದೆ ಬಂಪರು, ಅದು ಇಲ್ಲೇ ಇದು ಇನ್ಕ್ಲೂಡಿಂಗ್ ಇದೂ ಎಲ್ಲ ಪರರ ಸೊತ್ತು. ಇದನ್ನು ಟಚ್ ಮಾಡ್ಕೊಂಡು ಹೋಗಿದ್ರೆ ಹಿಂದೆ ಬಿಟ್ಟಿರೋದು ಯಾರೋ ಟಾಟಾ ಎಸೋನು. ಏನು ಮಾಡೋಕ್ಕಾಗಲ್ಲ, ಹೋಗ್ಲಿ ಅದಾಗೆ ಆಗ್ತಾ ಇರುತ್ತೆ. ರೋಡ್ ಅಂದಮೇಲೆ ಟ್ರಾಫಿಕ್ ಇದೆ, ಗಾಡಿ ಟಚ್ ಆಗೋದು ಸಾಮಾನ್ಯ. ಸಣ್ಣದಕ್ಕೆಲ್ಲ ನಾವು ಜಗಳ ಮಾಡಿಕೊಂಡು ರೋಡಲ್ಲಿ ಒದ್ದಾಡ್ಕೊಂಡಿದ್ರೆ ಆಗಲ್ಲ. ಏನದು ಅದೇನಿದೆ, ಅದು ಮಡ್ಗಾಡು ಏನಿದೆ, ಅದು ಅಮ್ಮಮ್ಮ ಅಂತ ಅಂದರೆ ಎಷ್ಟಾಗುತ್ತೆ ಅದಕ್ಕೆ. ನಾವು ಫುಲ್ 2 ಸೆಟ್ ಹಾಕೊಂಡ್ರೆ ಒಂದು 600 650 ರೂಪಾಯಿ. ಸೊ ಇವೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಅದ್ರಲ್ಲಿ ಕೇಳ್ಬೋದು, ನೀನು ಹಂಗೆ ಬಂದೆ, ನೀನು ಹಂಗೆ ಬಂದು ಗುದ್ಬಿಟ್ಟೆ, ಹಂಗು ಇದು ಅಂತ ಅಂದ್ಬಿಟ್ಟೆಲ್ಲ ಹೇಳ್ಬೋದು. ಬಟ್ ಏನಾಗುತ್ತೆ ಗೊತ್ತಾ, ಮತ್ತೆ ಪೊಲೀಸ್ ಸ್ಟೇಷನ್ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತಂದರೆ ಇಡೀ ದಿನ ಹೋಗ್ಬಿಡುತ್ತೆ. 500-600 ರೂಪಾಯಿ ಏನು ಮುಖ ನೋಡೋಂಗೇನಿಲ್ಲ, ಬಿಟ್ಕೊಡೋದು. ಒಳ್ಳೆ ಮನೆಗಳು ಹಂಗೆ ಮರಗಳ ಬೇರು ಮೇಲೆ ಬಂದ್ಬಿಟ್ಟು ಮರದ್ದು ಫುಲ್ ಹಂಗೆ ಎತ್ತರ. ಅಂದರೆ ರೋಡ್ ಫುಲ್ ಆಫ್ ರೋಡ್ ಹಿಂಗೆ ಆ ಥರ ಆಗ್ಬಿಟ್ಟಿದೆ. ಮತ್ತು ಮನೆಗಳೆಲ್ಲ ಒಂದೇ ಥರನೇ ಇದೆ ಆಲ್ಮೋಸ್ಟ್ ಎಲ್ಲ ಮನೆಯೂ. ಡ್ಯೂಟಿಗಳು ಬೀಳ್ತಿದೆ. ಒಂದು ಕೆಲಸ ಮಾಡೋ, ಯಾವುದೋ ಡ್ಯೂಟಿ ಹಾಕೊಂಡು ಹೋಗೋಣ, ಇದ್ರ ಒಳಗಡೆ ಯಾವುದಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಬೇಕಿತ್ತು, ಮೋಸ್ಟ್ಲಿ ಆಟೋಗಳು ಕಮ್ಮಿ ಇದ್ದಾವೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಡ್ಯೂಟಿಗಳಂತೂ ಸಿಕ್ಕಾಪಟ್ಟೆ ಉದುರ್ತಾ ಇದೆ. ನಿನ್ನೆ ಮಳೆ ಬೇರೆ ಬಂದಿತ್ತು ಶನಿವಾರ ಸಾಯಂಕಾಲ. ಸೊ ತುಂಬ ಜನದ ಗಾಡಿಗಳು ಕೂಡ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಕೇಳ್ಪಟ್ಟೆ. ಇಲ್ಲಿಂದ ಮೇನ್ ರೋಡ್ಗೆ ಹೋಗ್ಬಿಟ್ರೆ ಮತ್ತೆ ಅಲ್ಲಿಂದ ಸ್ವಲ್ಪ ಕಷ್ಟನೇ. ಕಷ್ಟ ಅಂದರೆ ಯಾವುದಾದ್ರೂ ಒಂದು ಸಿಗುತ್ತೆ ನೋಡಮ್ಮ. ಏನಿದು ವಿಲಾಮೆಂಟೋ ವಿಲ್ಲಾಸ್ ಏನಂತಾರೆ ಇದು. ಫುಲ್ಲು ಪ್ರಶಾಂತವಾಗಿದೆ. ಇಲ್ಲಿ ಗೇಟ್ ಇಲ್ಲ, ಏನಿಲ್ಲ, ಆರಾಮಾಗೆ
ಯಾವ ಕಳ್ರು ಬರ್ತಾರೋ ಅನ್ನೋದು ಭಯನೂ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೇಯ್ನ್ ಗೇಟಲ್ಲೇ ಸೆಕ್ಯೂರಿಟಿ ಗಾರ್ಡು ತಡೀತಾರೆ. ಇತ್ತೀಚೆಗೆ ಕೊಟ್ಟಿದ್ದು ಇವಾಗ ಆಟೋದಲ್ಲೆಲ್ಲವೂ ಹಾಗೆ ದುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಗಾಡಿನಲ್ಲಿ ಈಗ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಗಾಡಿ ಸ್ಟಾರ್ಟರು ಮೋಸ್ಟ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡಿದ್ದೀನಿ. ಸಡನ್ನಾಗಿ ಆಗಿದ್ದು ಅಂದರೆ ಅಲ್ಲಿ ಒಂದು ಸಿಗ್ನಲಲ್ಲಿ ನಿಲ್ಸಿದೆ. ಸ್ಟಾರ್ಟ್ ಮಾಡಬೇಕಾದ್ರೆ ಒಂಥರ ಸ್ಟಕ್ ಆದಂಗೆ ಆಯಿತು. ಆಮೇಲೆ ಹೆಂಗೋ ಗಾಡಿ ಲೋಡ್ ಎತ್ಕೊಂತು, ಹೈಡ್ಲಿಂಗ್ ಸ್ಟೇ ಆಗಿ ಈಗ ಇಲ್ಲಿ ಸೋನಿ ವರ್ಲ್ಡ್, ಕೋರ್ಮಂಗ್ಲ ಸೋನಿ ವರ್ಲ್ಡ್ ಹತ್ರ ಬಂದೆ. ಕಸ್ಟಮರ್ ಹಾಕ್ಕೊಂಡು ಇದಕ್ಕೆ ಡ್ರಾಪ್ ಮಾಡೋಕ್ಕಂತ ಹೋಯ್ತಿದ್ದೆ, ಯಾವುದೋ ಇಂದ್ರಾನಗರ ಕಡೆಗೆ. ಕರೆಕ್ಟಾಗಿ ಸೋನಿ ವರ್ಲ್ಡ್ ಹತ್ರ ಬಂದು ಗಾಡಿ ಆಫ್ ಮಾಡಿದೆ. ನೋಡಿದ್ರೆ ಈಗ ಸ್ಟಾರ್ಟ್ ಆಗ್ತಾ ಇಲ್ಲ. ಹೆಂಗೂ ನಮ್ಮ ಇಲ್ಲೂ ಬೈ ಬಂದ್ಬಿಟ್ಟು ಇಲ್ಲಿ ನಾನು ಇರೋ ಜಾಗದಲ್ಲಿ ಕೋರ್ಮಂಗ್ಲಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಹಾಗಾಗಿ ಅವ್ರ ಹತ್ರಕ್ಕೆ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಏನಾಗಿದೆ ಅಂತ ಅಂದ್ಬಿಟ್ಟು. ಫೈನಲಿ ಇಲ್ಲೂ ಬೈ ಹತ್ರ ಬಂದು ಆಗಿದೆ. ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಅದೊಂದು ಗಾಡಿ ಹೋಯ್ತು ಅಂದರೆ ಅಲ್ಲಿ ಹಾಕ್ಕೊಳೋಣ, ಡೋರೆಲ್ಲ ಬಿಚ್ಕೊಳೋಣ. ಮೋಸ್ಟ್ಲಿ ಸ್ಟಾರ್ಟರ್ದೇ ಪ್ರಾಬ್ಲಮ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾಗಿ ಇದೆ, ಇದ್ರದ್ದೇ ಪ್ರಾಬ್ಲಮ್ ಇರುತ್ತೆ. ಗಾಡಿ ಸ್ಟಾರ್ಟ್ ಆಗಿ ನೀಟಾಗಿ ಓಡ್ತಾ ಇದೆ, ಬರೀ ಪ್ರಾಬ್ಲಮ್ ಇರೋದು ಇದ್ರದ್ದು. ಎಲ್ಲೋ ಬೈ, ಏನು ಸಮಾಚಾರ? ಸೈಕಲ್ ರೆಡಿ ಮಾಡ್ತವ್ರೆ ಅಲ್ಲಿ ಒಂದು ಕಡೆ. ಕರ್ರಂತು ಮಾಮೂಲಿ ಇದೊಂದು 60-70 ಸಾವಿರ ಕಿಲೋಮೀಟ್ರ್ ಓಡ್ತಿದ್ದಂಗೆ ಏನಾದರೂ ಒಂದು ಇವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನೋಡೋಣ, ಏನೋ ಸಣ್ಣ ಪುಟ್ಟ ಇದ್ರೆ ಓಕೆ. ಮೇಯ್ನು ಅದ್ರ ಒಳಗಡೆ ಬರುತ್ತಲ್ಲ ಆರ್ಮಿಚರ್, ಅದೇ ಹೋಗಿದ್ರೆ ಅಷ್ಟೇ ಕತೆ. ಹೊಸದೇ ಹಾಕಿಸ್ಬೇಕಾಗುತ್ತೆ. ನೋಡೋಣ, ಫಸ್ಟ್ ಬಿಚ್ಚಲಿ. ಹೆಂಗೋ ನನ್ನ ಪುಣ್ಯಕ್ಕೆ ಇವತ್ತು ಭಾನುವಾರ, ಅದೇ ದಿವಸ ಸಿಕ್ಕಿದ್ದಾರೆ ಇಲ್ಲೂ ಬೈ. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಹೋಗ್ಬಿಡ್ತಾರೆ, ಹಾಫ್ ಡೇಗೆಲ್ಲ ಹೋಗ್ಬಿಡ್ತಾರಲ್ಲಣ್ಣ. ಫಸ್ಟು ಕರೆಂಟ್ ಚೆಕ್ ಮಾಡೋಣ ಅಂತ ಹೇಳವ್ರೆ, ಮಾಡಲಿ. ಕರೆಂಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕರೆಂಟ್ ಪ್ರಾಬ್ಲಮ್ಮ, ಸ್ಟಾರ್ಟ್ ಪ್ರಾಬ್ಲಮ್ಮ ಏನು ಅಂತ. ಕರೆಂಟ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಅಂತೆ. ಆ್ಯಕ್ಚುಲಿ ಸೆಲ್ಫ್ ಬಿಚ್ ನೋಡೋಣ ಅಂತ ಹೇಳವ್ರೆ. ಮನೆಯಿಂದ ಊಟ ತಂದಿದೆ, ಅದು ಊಟ ಮಾಡಿಲ್ಲ. ಆಲ್ಮೋಸ್ಟ್ ಈಗ ಟೈಮು ಸ್ವಲ್ಪ ಹೊತ್ತಲ್ಲಿ ತಿಳಿಸ್ಕೊಡ್ತೀನಿ, 5 ಗಂಟೆ ಆಗೋಗೈತೆ. ಹಂಗೆ ನಮ್ಮ ಫ್ರೆಂಡ್ ನಾನು ಮೀಟ್ ಆಗೋಣ ಅಂತ ಬಂದಿದ್ದೀನಿ. ಗೊರೆಲ್ಲ ತೋರ್ಸು ನನಗೆ. ಬಟ್ಟೆ ಹಾಕಲ್ಲ ಹೊಡಿತೀನಿ ಈಗ. ಏನು ಹೆಂಗ್ಲ ಕಟ್ ಮಾಡ್ಬೇಕಿದು? ಅಲ್ಲಿ ಅಲ್ಲೇ ಅಲ್ಲಿ ಅಷ್ಟು ದೂರ ಹೋಗ್ಬಿಟ್ಟು ಚಾಕು ತರಕ್ ನಿನ್ಗೊಂಥರ ದರ್ದ್ಕಣ ನಿಂಗೆ ಅಲ್ಲಿ ಇಷ್ಟೇ ಅಷ್ಟ. ಅಯ್ಯೋ ಚಾಕು ಸ್ವಾಮಿಗಳು ಊಟ ತಂದಿದೆ ಮನೆಯಿಂದಾನೆ. ಇವನು ಫಿಲಮ್ ಹಾಕೊಂಡು ಕೂತವನು. ಸೊಪ್ಪು ಸಾರು, ಅನ್ನ. ಇವಾಗ ತಿನ್ಬೇಕು, 5 ಗಂಟೆ ಆಗಿತ್ತು. ಊಟ ಮಾಡ್ಕೊಂಡು ಹೊರಡೋಣ. ಓದ್ಲ ಹೊಡಿತಾನೆ 8 ಗಂಟೆ ಆಗೋಯ್ತು. 5:15 ಬಂದಿರೋದು. ಇನ್ನು ನಮ್ಮ ಹುಡುಗ ಇಲ್ಲೇ ಬಿಡ್ತಾನೆ ಇಲ್ಲ, ಹೋಯ್ತೀನಿ ಕಣ ಅಂತಂದ್ರೆ. ಈ ಥರ ಇದೆ. ಫ್ರೆಂಡ್ಸನ್ನ ಮೀಟ್ ಮಾಡಕ್ಕೆ ಬಂದರೆ ಮಾಮೂಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ಥರ ಹೋಗಕ್ಕೆ ಮನಸ್ಸು ಬರಲ್ಲ, ಡ್ಯೂಟಿ ಮಾಡೋಕ್ಕೂ ಆಗಲ್ಲ. ಹೆಂಗೋ ಇವತ್ತು ಚೆನ್ನಾಗಿ ನಂಗೆ ಡ್ಯೂಟಿ ಸೆಟ್ ಆಗಿತ್ತು. ಬಟ್ ಏನಂತಂದರೆ ಗಾಡಿ ಕೈ ಕೊಡ್ತಲ್ವಾ, ಹಂಗಾಗಿ ಹಿಂಗೆಲ್ಲ ಆಗೋಯ್ತು. ಇಲ್ಲಿ ನೋಡಿ ಅವನು ಹೇಳ, ಇವನೇ ಇವತ್ತು ಡ್ಯೂಟಿ ಮಾಡಕ್ಕೆ ಬಿಟ್ಟಿಲ್ಲ. ಬಾಗುರು ಅಪ್ರೂಪ್ ಸಿಗದೆ ಅಪ್ರೂಪ್ ನೀನು ವರ್ಷಕ್ಕೊಂದ್ಸಲ ಸಿಗ್ತೀಯ. ಬಂದು ಕಷ್ಟ ಸುಖ ಮಾತಾಡಿಲ್ಲ ಅಂತ ಬರೀ ದುಡಿಮೆ ಅಂತಾನೆ ಹೋದ್ರೆ ಫ್ರೆಂಡ್ಸ್ ಸ್ವಲ್ಪ ನೋಡ್ಕೊಳಪ್ಪ. ಅಟ್ಲೀಸ್ಟ್ ಸಂಡೇ ಗಿಂಡೆ ಬಂದಾಗ ನೀನ್ ಎಷ್ಟತಿಯಪ್ಪ ಮೀಟ್ ಆಯ್ತೀಯಾ? ನಿನ್ನ ಅಟ್ಲೀಸ್ಟ್ ನಾವು ಕಾಲ್ ಮಾಡಿದ್ರೆ ವಿಚಾರತೀವಿ, ನೀವು ಅದನ್ನೂ ಮಾಡಲ್ವಲ್ಲ ಸರ್. ಈಗ ಹೋಗ್ಬಿಡ್ಬೇಡ. ಜಸ್ಟ್ ಮನೆಗೆ ಬಂದಾಗಿದೆ, ಈಗ 10 ಗಂಟೆ ಆಯ್ತು. ಇದು ಇವತ್ತಿನ ಅರ್ನಿಂಗ್ಸು ಹಂಗೋ ಹಿಂಗೋ ಮಾಡ್ಕೊಂಡ್ ಬಂದೆ. ಚೆನ್ನಾಗೇ ಡ್ಯೂಟಿ ಸೆಟ್ ಆಗಿತ್ತು, ಬಟ್ ಗಾಡಿ ಕೈ ಕೊಟ್ಬಿಡ್ತು. ಇಲ್ಲ ಅಂದಿದ್ರೆ ಇವತ್ತು ನನ್ನ ಟಾರ್ಗೆಟ್ನ ಕ್ರಾಸ್ ಮಾಡ್ಬೋದಿತ್ತು. ಆಟೋ ಫೀಲ್ಡಲ್ಲಿ ಮಾಮೂಲಿ ಇದು, ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ. ಸೊ ನಾನು ತಲೆನೇ ಕೆಡ್ಸ್ಕೊಳೋದಿಲ್ಲ, ಎಲ್ಲದಕ್ಕೂ ರೆಡಿಯಾಗಿರ್ತೀನಿ. ನೀನು ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ನ ಫೇಸ್ ಮಾಡೋ ಅಂತಾನೆ ಆಯ್ತಾ. ಸೊ ತಲೆ ಕೆಡ್ಸ್ಕೊಳಲ್ಲ, ಅದು ಏನಾದರೂ ಆಗ್ಬಿಡ್ಲಿ. ಹಾಗಾಗಿ ಆಲ್ಮೋಸ್ಟು ಡ್ಯೂಟಿ ಮಾಡಿದೆ. ಹಾಗೆ 3 ಅವರ್ಸು ಫ್ರೆಂಡ್ ಹತ್ರ ಅಲ್ಟೆ ಹೊಡ್ಕೊಂಡು, ಕತೆ ಆಡ್ಕೊಂಡು, ಮಾತಾಡಿಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ಬರಬೇಕಾದ್ರೆ ಒಂದು 200 ರೂಪಾಯಿ ಮಾಡ್ಕೊಂಡು ಅಷ್ಟೇ ಬಂದಿದ್ದು. ಚೆನ್ನಾಗಿ ಡ್ಯೂಟಿ ಸೆಟ್ ಆಗಿತ್ತು.
ಆದರೆ ಏನು ಮಾಡೋಣ, ಗಾಡಿ ಪ್ರಾಬ್ಲಮ್ ಆಯ್ತಲ್ಲ, ಪರವಾಗಿಲ್ಲ, ಒಂಥರ ಅರ್ನಿಂಗ್ಸು ಆಯಿತು. ಗಾಡಿ ಇವತ್ತಿಲ್ಲ ನಾಳೆ ಕೈ ಕೊಟ್ಟಿರೋದು, ಏನಾದರೂ ಒಂದು ಪ್ರಾಬ್ಲಮ್ ಕೊಟ್ಟಿರೋದು. ಹಂಗಾಗಿ ಇವಾಗಲೇ ಒಳ್ಳೇದಾಯಿತು, ರಿಪೇರಿ ಬಂದಿತ್ತು. ಸೊ ರೆಡಿ ಮಾಡಿಸ್ಕೊಂಡಿದ್ದೀನಿ. ಎಲ್ಲೋ ಹೋಗ್ಬಿಟ್ಟಿರ್ತೀವಿ ಅಂಥ ಕಡೆಗೆ ರಿಪೇರಿ ಏನಾದರೂ ಬಂತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬರಲಿ, ಅದೇನು ಪ್ರಾಬ್ಲಮ್ ಬರುತ್ತೋ ಬರಲಿ, ತಲೆ ಕೆಡಿಸ್ಕೊಳಂಗಿಲ್ಲ. ರಿಪೇರಿ ಬರೋದೆಲ್ಲ ಕಾಮನು. ಒಂದು 70,000, 60,000, 70,000, 80,000 ಓಡ್ತಿದ್ದಂಗೆ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಆಟೋದೇನು ಸ್ಟಾರ್ಟರ್ ಮೋಟ್ರನ್ನ ರೆಡಿ ಮಾಡಿಸ್ದೆ. ಅದಕ್ಕೆ ಎಷ್ಟಾಯಿತು ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂತಂದರೆ ತುಂಬ ಲೆಂತ್ ಆಗಿಬಿಡುತ್ತೆ. ಇದೇ ಥರ ಇತ್ತು. ಸೊ 200 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ. ಗಾಡಿ ಖರ್ಚು ಬಂದಿದೆ, ಅದೆಲ್ಲ ಸೇರಿಸಿದ್ರೆ ಇವತ್ತೊಂದು ದುಡಿಮೆ ಕೈಯಿಂದನೇ ಎಕ್ಸ್ಟ್ರಾ ದುಡ್ಡು ಹೋಗ್ಬಿಟ್ಟಿದೆ. ಅದೆಷ್ಟಾಯಿತು ಅಂತ ತಿಳಿಸ್ತೀನಿ ನೆಕ್ಸ್ಟ್ ವ್ಲಾಗ್ ನೋಡೋಕ್ಕೆ ಮಿಸ್ ಮಾಡಿಬಿಡಿ. ಆಟೋ ಸ್ಟಾರ್ಟರ್ಗೆ ಎಷ್ಟೆಲ್ಲ ಖರ್ಚಾಯಿತು, ನಾನು ಕಂಪ್ನಿನಲ್ಲಿ ಮಾಡಿಸಿದ್ರೆ ಎಷ್ಟಾಗಿರೋದು, ನಾನು ಇವಾಗ ಲೋಕಲ್ ಗ್ಯಾರೇಜಲ್ಲಿ ಮಾಡಿಸಿದ್ದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದನ್ನ ಗೊತ್ತಾಗಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.